ಬಿಜೆಪಿ ತಂತ್ರಕ್ಕೆ ಕಾಂಗ್ರೆಸ್ನವರು ಪ್ರತಿತಂತ್ರವನ್ನ ಎಣೆದಿದ್ದಾರೆ. ಬಿಜೆಪಿಗೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ರಣತಂತ್ರವನ್ನ ಎಣೆಯಲಾಗಿದೆ. ವಿಧಾನಸೌಧದಲ್ಲೇ ಬ್ರೇಕ್ಫಾಸ್ಟ್ ಸಭೆಯನ್ನ ಕೂಡ ಮಾಡಲಾಗಿರುವಂತದ್ದು. ಎಂಎಲ್ಸಿ ಸಲೀಂ ಅಹಮದ್ ಕಚೇರಿಯಲ್ಲಿ ಸಭೆಯನ್ನ ಮಾಡಲಾಯಿತು. ಬಿಜೆಪಿ ಆರೋಪಗಳಿಗೆ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡಬೇಕು, ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬೇಕು, ಅವರನ್ನ ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಕ್ಕಾಕಿಸಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳು ಚರ್ಚೆಯನ್ನ ಮಾಡಿದ್ದಾರೆ. ಬಿಕಾಸ್ ಅವ್ರಿಗೆ ಗೊತ್ತಿದೆಯಲ್ಲ, ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಕೈಗೆತ್ತಿಕೊಳ್ತಾ ಇರುವಂತ ವಿಚಾರಗಳು ಅಂದ್ರೆ ಮುಡಾ ಹಗರಣ, ಇನ್ನೊಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಭ್ರಷ್ಟಾಚಾರದ ವಿಚಾರ, TCSP ಹಾಗೆ TSP ನಲ್ಲಿ ಏನು ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ, SC/SP ಮತ್ತೆ TSP ನಲ್ಲಿ ಆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ. ಸೊ ಹೀಗಾಗಿ ಅದಕ್ಕೆ ನಾವು ಯಾವ ರೀತಿಯ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ವಿಧಾನ ಪರಿಷತ್ನ ಸದಸ್ಯರುಗಳು ಚರ್ಚೆಯನ್ನ ಮಾಡಿದ್ದಾರೆ. ಇನ್ನ ಶಾಸಕರ ಸಭೆಯನ್ನ ಕರೆಯುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ತದನಂತರ ಅಲ್ಲಿ ನಾಳೆಯಿಂದ ಯಾವ ರೀತಿಯಾಗಿ ಬಿಜೆಪಿಗೆ ಉತ್ತರ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಡಿಸೈಡ್ ಮಾಡಲಿದ್ದಾರೆ. ಬಿಕಾಸ್ ಇವತ್ತು ಆಲ್ಮೋಸ್ಟ್ ಸಂತಾಪ ಸೂಚನೆ ಇದರಲ್ಲೇ ಎಲ್ಲ ಮುಗ್ದೋಗ್ಬಿಡುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ತಿಮ್ಮೇಗೌಡ್ರೆ, ನೋಡ್ತಾ ಇದೀವಿ ಬಿಜೆಪಿ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಲಿಕ್ಕೆ ತಂತ್ರವನ್ನ ಮಾಡಿದ್ದಾರೆ ಅಂತ, ಇದಕ್ಕೆ ಯಾವ ರೀತಿಯಾಗಿ ರೆಡಿ ಆಗಿದೆ ಕಾಂಗ್ರೆಸ್ ಅಂತ? ಯಾವ ರೀತಿಯಾಗಿ ಅಂದ್ರೆ ಬಿಜೆಪಿ ಮತ್ತೆ JDS ಅವಧಿಯಲ್ಲಾದಂತಹ ಅಕ್ರಮಗಳು, ಮತ್ತೊಂದು ಕಡೆಯಾಗಿ ಈಗಾಗಲೇ ಏನು ಈ ಒಂದು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕ ನಾಗೇಂದ್ರ ಅವರವರ ಅಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಪಡ್ಕೊಂಡಿದ್ದೀವಿ. ಮತ್ತೊಂದು ಕಡೆಯಾಗಿ ನ್ಯಾಯಾಂಗ ತನಿಖೆಗೂ ಕೂಡ ನಾವು ವಹಿಸಿದ್ದೀವಿ. ಇನ್ನುಳಿದಂತೆ ಮೂಡ ವಿಚಾರವಾಗೂ ಕೂಡ ಅಂದ್ರೆ ಮೂಡ ಅಕ್ರಮದ ವಿಚಾರವಾಗೂ ಕೂಡ ನ್ಯಾಯಾಂಗ ತನಿಖೆಗೆ ವಹಿಸಿದ್ದೀವಿ. ಮತ್ತೊಂದು ಕಡೆಯಾಗಿ ಆ ಒಂದು ಏನು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಏನು ವರ್ಗಾವಣೆ ಕೂಡ ಮಾಡಲಾಗಿರ್ತಕ್ಕಂಥದ್ದು, ಇದು ರಾಜಕೀಯ ಪ್ರೇರಿತವಾದಂತ ಒಂದು ಪ್ರತಿಭಟನೆ ಎನ್ನುವಂತ ನಿಟ್ಟಲ್ಲಿ ಬಿಂಬಿಸುವಂತ ನಿಟ್ಟಿನಲ್ಲಿ ಅಂದ್ರೆ ಕೌಂಟರ್ ಕೊಡೋದಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಈ ಸಂಬಂಧವಾಗಿ ಇವತ್ತು ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಿದ್ರು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರ ಕೊಠಡಿಯಲ್ಲಿ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಷತ್ ಸದಸ್ಯರೊಂದಿಗೆ ಮೂಡ ವಿಚಾರವಾಗಿ ಅಂದ್ರೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾದ್ರು, ಸಮಾಲೋಚನೆ ಕೂಡ ನಡೆಸಿದ್ರು. ಅಂದ್ರೆ ಯಾವ ರೀತಿಯಾಗಿ ಈ ರಾಜಕೀಯವಾಗಿ ಹಿನ್ನೆಲೆಯನ್ನ ಪಡ್ಕೊಂತು, ರಾಜಕೀಯ ತಿರುವನ್ನ ಪಡ್ಕೊಂತು, ಮತ್ತೊಂದು ಕಡೆಗೆ ಈ ಒಂದು ಪ್ರಕರಣದಲ್ಲಿ ತಮ್ಮ ಕುಟುಂಬದ ಪಾತ್ರ ಏನು, ಹೀಗಾಗಿ ಯಾವ ರೀತಿಯಾಗಿ ಪರಿಷತ್ನಲ್ಲಿ ಏನು ಬಿಜೆಪಿ ಮತ್ತೆ JDS ಮೈತ್ರಿ ಪಕ್ಷಗಳ ಒಂದು ಏನು ಆರೋಪಗಳಿಗೆ ಯಾವ ರೀತಿಯಾಗಿ ತಿರುಗೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖುದ್ದು ಸಮಾಲೋಚನೆಯನ್ನು ನಡೆಸೋದ್ರ ಮುಖಾಂತರ ಒಂದು ಮಾಹಿತಿಯನ್ನು ಹಂಚಿಕೊಂಡ್ರು. ಯಾಕಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಖುದ್ದು ತಾವೇ ಉಪಸ್ಥಿತರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವು ವಿರೋಧ ಪಕ್ಷಗಳಿಗೆ ಕೌಂಟರ್ ಅನ್ನ ಕೊಡ್ತಾರೆ. ಆದ್ರೆ ವಿಧಾನ ಪರಿಷತ್ನಲ್ಲಿ ಸಮರ್ಥ ನಾಯಕತ್ವದ ಕೊರತೆ ಅಂದ್ರೆ ಯಾಕಂತ ಹೇಳಿದ್ರೆ BK ಹರಿಪ್ರಸಾದ್ ಅವರನ್ನು ಹೊರತುಪಡಿಸಿದ್ರೆ ಅಲ್ಲಿ ಯಾರು ಕೂಡ ಅಷ್ಟು ಪ್ರಬಲವಾಗಿ ಕೌಂಟರ್ ನ ಕೊಡುವಂತ ಪರಿಷತ್ ಸದಸ್ಯರು ಇಲ್ಲದೆ ಇರತಕ್ಕಂಥದ್ದು. ಸೊ ಹೀಗಾಗಿಯೇ BK ಹರಿಪ್ರಸಾದ್ ಅವರನ್ನು ಕೂಡ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನ ನೀಡಿ ಅವ್ರ ಜೊತೆನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಮೂಡಾ ವಿಚಾರದಲ್ಲಿ ಈಗಾಗಲೇ CM ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪ್ರತಿಪಕ್ಷಗಳು ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಹೀಗಾಗಿಯೇ ಇವತ್ತು ಎಲ್ಲ ಶಾಸಕರ ಭವನದಿಂದ ಏನು ವಿಧಾನಸೌಧದವರೆಗೂ ಕೂಡ ಇವತ್ತು ಭಿತ್ತಿಪತ್ರಗಳನ್ನ ಹಿಡಿದು ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಸದನದ ಒಳಗೆ ಮತ್ತೆ ಹೊರಗೆ ಬಿಜೆಪಿ ನಾಯಕರು ಹೋರಾಟವನ್ನು ತೀವ್ರಗೊಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೊಂದು ರೀತಿ ಸರ್ಕಾರಕ್ಕೆ ಒಂದು ರೀತಿ ಮುಜುಗರದ ಸಂಗತಿ. ಯಾಕಂತ ಹೇಳಿದ್ರೆ ರಾಜ್ಯಪಾಲರ ಅಂದ್ರೆ ಪ್ರಾಸಿಕ್ಯೂಷನ್ ಅಡಿ ಏನು ಡಿನೋಟಿಫೈ ಆರೋಪದ ಮೇಲೆ ಪ್ರಾಸಿಕ್ಯೂಷನ್ ಅಡಿ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ರಾಜ್ಯಪಾಲರ ಮೊರೆ ಹೋಗಿರ್ತಕ್ಕಂಥ ಬಿಜೆಪಿ ನಾಯಕರು ಇದೀಗ CM ರಾಜೀನಾಮೆಯನ್ನ ಪಡಿಲೇಬೇಕು, ಮತ್ತೊಂದು ಕಡೆಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ ನಾನಾ ರೀತಿಯಾದಂತಹ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾವೆ. ಸೊ ಹೀಗಾಗಿಯೇ ಈ ಎಲ್ಲಾ ಬೆಳವಣಿಗೆಗಳನ್ನ ಕುರಿತು ವಿಧಾನ ಪರಿಷತ್ನಲ್ಲಿ ಯಾವ ರೀತಿಯಾಗಿ ನಾವು ತಿರುಗೇಟನ್ನು ಕೊಡಬೇಕು, ಪ್ರಕರಣವನ್ನ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿರುವಂತದ್ದು. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.